ವಿಷ್ಣುವರ್ಧನ್ ಅವರು ಅಮ್ಮ ಅವರು ನಾನು ಈಗ ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಅದು ಹೆಂಗೆ ಯಾವ ಅವರು ಪಾಪ ಹಿಂಗಿಂಗ್ ಅಂತ ಬರ್ತಾಯಿದ್ರಿ ಒಳಗಡೆಯಿಂದ ಒಂದು ರೈಸರ್ ತೆಗೆದು ಹಿಂಗೆ ಬಂತ್ರಿ ಕೈ ಅಯ್ಯಪ್ಪ ಸಡನ್ ಆಗಿ ಹಿಂದೆ ತೆಗೆದ್ಬಿಟ್ಟು ಈ ಕೈಲಿ ಒಂದು ಬಿಟ್ರು. ಏನ್ ಉದ್ದೇಶ ಇದು? ಅಟ್ಯಾಕ್ ಆಗಿದೆ ನಿಮ್ಮ ಮೇಲೆ, ವಿಷ್ಣುವರ್ಧನ್ ಅವ್ರ ಮೇಲೆ. ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಭೈರತಿ ರಣಗಲ್ ಇದೊಂದು ಪೋಸ್ಟರ್ ರಿಲೀಸ್ ಆಗಿದೆ. ಅಂದರೆ ಆ ಒಂದು ಇಂಟೆನ್ಸ್, ಆ ಒಂದು ಕಣ್ಣಲ್ಲಿ, ಶಿವಣ್ಣ ಅವರ ಕಣ್ಣಲ್ಲಿ ಆ ಒಂದು ಇಂಟೆನ್ಸ್ ಕಾಣಿಸ್ತಾ ಇದೆ. ಅಂದರೆ ಒಂದು ಪೋಸ್ಟರ್ ಮಾತ್ರ ರಿಲೀಸ್ ಆಗಿರುವಂಥದ್ದು. ನಮಗೊಂದು ದೊಡ್ಡದಾಗಿ ಅಪ್ಡೇಟ್ ಏನಾದ್ರು ಕೊಟ್ಟಿದ್ರೆ ತುಂಬಾ ಖುಷಿ ಆಗ್ತಿತ್ತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಹೇಳಿದಾಗೇನೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ 4 ಪಿಲ್ಲರ್ಸ್ ಇದೆ. ಒಂದು ಶಿವಣ್ಣ, ಡಿ ಬಾಸ್, ಹಾಗೇನೆ ಕಿಚ್ಚ ಸುದೀಪ್ ಅವರು, ಹಾಗೇನೆ ನಮಗೆ ಯಶ್ ಅವರಾಗಿರುವಂಥದ್ದು. ಸೊ ಇವ್ರ 4 ಜನರ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ದೊಡ್ಡ ಒಂದು ಅಪ್ಡೇಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಶಿವಣ್ಣ ಅವ್ರದ್ದು ಅಪ್ಡೇಟ್ ಬಂದಿಲ್ಲ ಅಂತಂದಾಗ ತುಂಬಾ ಬೇಜಾರಾಯಿತು ನನಗೆ ಪರ್ಸ್ನಲಿ. ಯಾಕೆಂದರೆ ರಣಗಲ್ ಅನ್ನೋದು ಮಫ್ತಿಯ ಒಂದು ಸೀಕ್ವೆನ್ಸ್ ಆಗಿರೋದ್ರಿಂದ ಅಥವಾ ಪ್ರಿಕ್ವೆಲ್ ಆಗಿರೋದ್ರಿಂದ ಹಿಂದೆ ಏನು ನಡೆದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗೆಲ್ಲ ಅಪ್ಡೇಟ್ ಕೊಡಲಿಲ್ಲ ಅಂತಂದರೆ, ಇಂಥ ಟೈಮಲ್ಲಿ ಅಪ್ಡೇಟ್ ಕೊಡಲಿಲ್ಲ ಇನ್ನು ಯಾವಾಗ ತರ್ತಿರೋ ಗುರು ಅಂತ ಒಂದು ಫ್ರಸ್ಟ್ರೇಷನ್ ನಮ್ಮ ಒಳಗಡೆ ಇದೆ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಆದರೂ ಒಂದು ಪೋಸ್ಟರ್ ಬಿಟ್ಟಿದ್ದೀರಿ. ಇದೇ ಕತೆ ಕಿಚ್ಚ ಸುದೀಪ್ ಅವರ ಮೂವಿ ಮ್ಯಾಕ್ಸ್ ಮೂವಿ ಕೂಡ ಆಗಿರುವಂಥದ್ದು. ಹೇಳಿದಾಗೇ ಇವತ್ತೊಂದು ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಪೋಸ್ಟರ್ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಆಲ್ರೆಡಿ ನಾವು ನೋಡಿರೋವಂಥದ್ದೇನೆ, ಅಂದರೆ ಟೀಸರಲ್ಲೂ ಕೂಡ ಅಲ್ಲ, ಗ್ಲಿಮ್ಸಲ್ಲಿ ನೋಡಿದ್ದು ಈ ಒಂದು ಪೋಸ್ಟರ್ ಏನಿದೆಯಲ್ಲ ಅದ್ಭುತವಾಗಿ ಬಂದಿದೆ. ಅಂದರೆ ಆ ಒಂದು ನಾನು ಹೇಳಿದ್ನಲ್ಲ, ಆ ಒಂದು ವಾರ್ಮ್ ಬ್ಲಡ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಲೈಕ್ ಹೀಟ್ ಹೊಡಿತಾ ಇದೆ, ಅದು ಒರಿಜಿನಲ್ ಬ್ಲಡ್ ರೀತಿಯೇ ಇದೆ. ಆ ವೈಲೆನ್ಸ್ ನಮಗೆ ಹೀಟ್ ಫೀಲ್ ಆಗ್ತಾ ಇದೆ ಅಂತ. ಕಿಚ್ಚ ಸುದೀಪ್ ಅವರ ಒಂದು ಮೂವಿಯಲ್ಲಿ ಈ ಥರದ್ದೊಂದು ಮಾಸ್ ಸೀಕ್ವೆನ್ಸ್ ಇರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಈಗ ಇರೋವಂಥ ವಿಷಯ ಏನಂತಂದರೆ, ಜಸ್ಟ್ ಅನೌನ್ಸ್ಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಯಾವಾಗ ರಿಲೀಸ್ ಡೇಟ್ ಅಂತ ಹೇಳ್ಬಿಟ್ಟು. ಸೊ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡೋಕೆ ಹೊಟ್ಟಿದ್ರು ಅಂತ ಹೇಳ್ಬಿಟ್ಟು ಇವತ್ತು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿದ್ವಲ್ಲ, ಅದು ಡಿಲೇ ಆಗಿದೆ. ಅಂದರೆ ಅದರ ಅರ್ಥ ರಿಲೀಸ್ ಡೇಟೇ ಡಿಲೇ ಆಗಿದೆ. ಸೊ ಸೆಪ್ಟೆಂಬರ್ 27 ಬರೋಕ್ಕೆ ಹೊಟ್ಟಿರುವಂಥ ಮೂವಿ ಏನಿದೆಯಲ್ಲ, ದೇವರ ಮುಂದೆ, ಯಾವುದೇ ಕಾರಣಕ್ಕೂ ಇದು ಎದುರು ಬದಲಾಗಿ ಅಂದರೆ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅದು ಹೇಳೋದಕ್ಕೆ ತುಂಬಾ ದುಃಖ ಆಗ್ತಾಯಿದೆ. ಕನ್ನಡ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನೋಡಿ. ಅಬ್ವಿಯಸ್ಲಿ ನಾನು NTR ಅವರ ಮೂವೀಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾಕೆಂದರೆ ಅವ್ರನ್ನ ಆಲ್ರೆಡಿ ಕನ್ನಡ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಕನ್ನಡದವರು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಎಕ್ಸ್ಪೆಕ್ಟ್ ಅಲ್ಲ ಗುರು, ಅದು ಅಕ್ಸೆಪ್ಟ್. ಜೂನಿಯರ್ NTR ಅವ್ರನ್ನ ಕನ್ನಡದವ್ರು ಅಂತ ಅಕ್ಸೆಪ್ಟ್ ಮಾಡಾಗಿದೆ. ಸೊ ಅವ್ರದ್ದು ಕೂಡ ಮೂವಿ ಬಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಏನು ಗೊತ್ತಾ, ಅದೊಂದು ಇರಬೇಕು ಗುರು, ಕಾಂಪಿಟೇಷನ್ ಅನ್ನೋದು ಇರಬೇಕು. ಅದಕ್ಕೋಸ್ಕರನಾದರೂ ನಾವು ಕಾಯ್ತಾ ಇದ್ವಿ ಅಂತ ಹೇಳ್ಬೋದು. ಆ ಮ್ಯಾಕ್ಸ್ ಮೂವಿ ಬರಬೇಕಾಗಿತ್ತು. ಅಂದರೆ ಈ ಒಂದು ರಿಲೀಸ್ ಡೇಟಿನೇ ಡಿಲೇ ಆಗಿರುವಂಥದ್ದು ಅಥವಾ ಮೂವಿ ರಿಲೀಸ್ನೇ ಡಿಲೇ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಇವತ್ತು ಬಿಟ್ಟಿಲ್ಲ ಅಂತಂದರೆ ಪ್ರಮೋಷನ್ನ ಲೇಟ್ ಮಾಡ್ತೀರ, ಅದರ ಅರ್ಥ ಮೂವಿ ಲೇಟಾಗೇ ಬರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಬೇಜಾರಿನ ಸಂಗತಿನೇ ಆಗಿದ್ರು ಕೂಡ ಅಪ್ಡೇಟ್ ಈ ಥರ ಬಂದಿದೆ. ಅದ್ರ ಜೊತೆಗೆ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ. ರಣಗಲ್ ಹಾಗೆಯೇ ಮ್ಯಾಕ್ಸ್ ಟೀಮ್ ಅವ್ರು ಮಾಡಿರೋವಂಥದ್ದು ಏನಿದೆಯಲ್ಲ, ಸ್ವಲ್ಪ ಖುಷಿ ಕೊಟ್ಬಿಟ್ಟು ಬೇಜಾರು ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಿಮ್ಮ 2 ಮೂವಿ ಟೀಮ್ ಕಡೆಯಿಂದನೂ ಆ್ಯಸ್ ಎ ಕನ್ನಡ ಮೂವಿ ಲವರ್ ಆಗಿ, ಕನ್ನಡ ಸಿನಿಮಾನ ಇಷ್ಟಪಡೋನಾಗಿ ನಿಮ್ಮಿಬ್ಬರ ಕಡೆಯಿಂದ ಆದಷ್ಟು ಬೇಗನೆ ಒಂದು ಏನು ಅಪ್ಡೇಟ್ ಬೇಕಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ನೀವೆಷ್ಟು ಕಾಯ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಬಗೀರ ವಿಷಯ ಏನು ಗುರು, ಬಗೀರದ ಅಪ್ಡೇಟೇ ಬರ್ತಾ ಇಲ್ವಲ್ಲ. ಓಕೆ, ನನಗೆ ಅರ್ಥ ಆಯಿತು, ಅವ್ರು ಇಂಜುರಿ ಆಗಿತ್ತು, ಓಕೆ. ಅಕಸ್ಮಾತ್ ಏನಾದರೂ ಒಂದು ಅಪ್ಡೇಟ್ ಕೊಡಬೇಕಲ್ಲ. ಈ ಟೈಮಲ್ಲಿ ಬರ್ತಾ ಇದ್ವಿ, 2025ಗೆ ಇಟ್ಟಿದ್ರು ಕೂಡ ಒಂದು ಅಪ್ಡೇಟನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡೋದಾದರೆ ಒಂದು ಮ್ಯಾಸಿವ್ ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಒಂದು 20 ಎಕರೆ ಜಾಗದಲ್ಲಿ 1000 ಜನನ ಹಾಕ್ಕೊಂಡು ಒಂದು ಶೂಟಿಂಗ್ನ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅದರಲ್ಲಿ 450 ಜನ ಆ್ಯಕ್ಟರ್ಸೇ ಇರೋವಂಥದ್ದು, ಬಾಕಿ ಎಲ್ಲ ಫಿಲ್ಲಿಂಗ್ಸಿಗೆ ಅಥವಾ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ನ ಇಟ್ಕೊಂಡಿರುವಂಥದ್ದು. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, 1000 ಜನ ಅಂತಂದರೆ ಅದು ಅಲ್ಲದೆ ಆ ಒಂದು ಏನು ನೀವೇನು ನೋಡೋಕೆ ಹೊಟ್ಟಿದ್ರಲ್ಲ, ಆ ಶೂಟಿಂಗ್ ನೋಡೋ ಸ್ಪಾಟಲ್ಲಿ ನೋಡೋದು ಗೊತ್ತಾಗುತ್ತೆ. ಅಂದರೆ 1940ರದ್ದೇ ಏನು ಆ ಕಾಲಘಟ್ಟದ್ದು ಏನೋ ಟೈಮ್ನಲ್ಲಿ ಬರೋಕೆ ಹೊಟ್ಟಿರುವಂಥದ್ದು ಸಿನಿಮಾ ಏನಿದೆಯಲ್ಲ, ಅದು ನಿಮಗೆ ಜಸ್ಟ್ ಶೂಟಿಂಗ್ ನೋಡಿದ್ರೆ ಅಥವಾ ಒಂದು ಮ್ಯಾಸಿವ್ ಸೆಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಲಾರ್ಜ್ ಸ್ಕೇಲಲ್ಲಿ ಬರೋಕೆ ಹೊಟ್ಟಿರೋಂಥ ಸಿನಿಮಾ ಅಲ್ವಾ. ಸೊ ನಿಮಗೆ ಇದು ಓವರ್ ಆಲ್ ಟಾಕ್ಸಿಕ್ ಸಿನಿಮಾ ಯಾವ ರೀತಿ ಬರೋಕೆ ಹೊಡಿದೆ ಅಂತ ನಿಮಗೆ ಏನಾಗುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ದೇವರ ಮೂವಿ ಬಗ್ಗೆ ಹೇಳಲೇಬೇಕಾಗುತ್ತೆ. ಜೂನಿಯರ್ NTR ಅವರ ಮೂವಿ ದೇವರ ಏನು ಬರೋಕೆ ಹೊಟ್ಟಿದ್ದಲ್ಲ, ಅದ್ರದ್ದು ಟ್ರೈಲರ್ ಇದೆ 10th ಬರೋಕೆ ಹೊಟ್ಟಿದೆ. ನನ್ನ ಹತ್ರ ಕೇಳಿದ್ರಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ಯಾವಾಗ ಬರುತ್ತೆ ದೇವರ ಮೂವಿ ಬಗ್ಗೆ ಹೇಳ್ತಿರಲ್ಲ, ನಾನು ಹೇಳಿದ್ದೆ ಇವತ್ತು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಆಗಿದೆ. 10ನೇ ತಾರೀಕು ಟ್ರೈಲರ್ ಬರೋಕೆ ಹೊಟ್ಟಿದೆ, 27ಗೆ ಗ್ರ್ಯಾಂಡ್ ರಿಲೀಸ್ ಆಗಿ ಹೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಕಿಚ್ಚ ಸುದೀಪ್ ಅವರ ಮೂವಿ ಅಪ್ಡೇಟ್ ಅಂತೂ ಬರಲಿಲ್ಲ, ಮ್ಯಾಕ್ಸ್ ಮೂವಿ ಅಪ್ಡೇಟ್ ಅಂತೂ ಬರಲಿಲ್ಲ. ಆದರೆ BRB ಕಡೆಯಿಂದ
ಬಿಲ್ಲರಂಗ ಭಾಷಾ ಮೂವಿ ಕಡೆಯಿಂದ ಒಂದು ಮ್ಯಾಕ್ಸಿವ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಏನಂತಂದರೆ ಕಾಸ್ಟಿಂಗ್ನ ಶುರು ಮಾಡಿದ್ದಾರೆ, ಕಾಸ್ಟಿಂಗ್ ಕಾಲ್ ಆಗಿದೆ. ನಿಮ್ಮದೇನಾದರೂ ಸಿಂಪಲ್ ಆಗಿರುವಂಥದ್ದು ಜಸ್ಟ್ ನಿಮ್ಮ ಆ್ಯಕ್ಟಿಂಗ್ ವೀಡಿಯೋನ ಹಾಕುವಂಥದ್ದು, ಅವರು ಆಲ್ರೆಡಿ ಮೆನ್ಷನ್ ಮಾಡಿರುವಂಥ ಮೇಲಿಗೆ ಕಳಿಸಿದ್ರೆ ಆಯಿತು. ನೀವು ನೋಡಿಲ್ಲ ಅಂತ ಅಂದ್ಕೊಂಡ್ರೆ, ಯಾರಿಗಾದರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇಲ್ಲಿ ಮೆನ್ಷನ್ ಮಾಡಿರುವಂಥ ಪೋಸ್ಟರ್ ಏನಿದೆಯಲ್ಲ ಅದನ್ನು ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಈಸಿಯಾಗಿ ಅಪ್ಲೈ ಮಾಡುವಂಥದ್ದು ಏನೊಂದು ಡಿಫಿಕಲ್ಟಿ ಇಲ್ಲ, ಜಸ್ಟ್ ಒಂದು ಫಾರ್ಮ್ ಇರುವಂಥದ್ದು ಫಿಲ್ ಮಾಡಿದ್ರೆ ಸಾಕು. ಅದರಲ್ಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ, ಅಂದರೆ ಅದರದ್ದು ಲಿಂಕ್ ಹಾಕ್ಬಿಟ್ರೆ ಸಾಕಾಗಿರುವಂಥದ್ದು. ಸೊ ಬಿಲ್ಲರಂಗ ಭಾಷೆಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಿಮಗೆ ಒಳ್ಳೇದಾಗುತ್ತೆ. ಅಂದರೆ ಮೂವಿಯಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಅಪ್ಡೇಟ್ ಕೊಡ್ತೀನಿ ಅಂತ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ನಾನು ತುಂಬಾ ಖುಷಿಯಾಗಿದ್ದೇನೆ ಗುರು. ಈ ಒಂದು ಲುಕ್ಕಲ್ಲಿ ಅಂದರೆ ಕೋಮಲ್ ಅವ್ರನ್ನ ನೋಡೋದಕ್ಕೆ 10 ತಲೆಯ ರಾವಣನ ರೀತಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಅಂದರೆ ಏನು ಪೋಸ್ಟರಲ್ಲಿ ತೋರಿಸಲ್ಲ, ಅವ್ರೇನು ನಮ್ಮ ಹೋಪ್ನ ಜಾಸ್ತಿ ಮಾಡ್ತಿದ್ದಾರಲ್ಲ, ಆ ರೀತಿ ಒಂದು ವಿಲನ್ ಕ್ಯಾರೆಕ್ಟರ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ದಯವಿಟ್ಟು ಇವರು ಒಂದು ಕಾಮಿಡಿ ಪೋರ್ಷನ್ನ ತೋರಿಸೋದು ಬೇಡ, ನಮಗೆ ಒಂದು ಟ್ರೂ ವಿಲನ್ನ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇದನ್ನು ನಮಗೆ ನೋಡಿದ್ರೆ ಎಕ್ಸಾಕ್ಟ್ ಲುಕ್ ಆ ಥರನೇ ಸಿಕ್ಕಿರೋದ್ರಿಂದ ನಾನು ಎಕ್ಸ್ಪೆಕ್ಟ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಬಟ್ ಇವ್ರು ಕಾಮಿಡಿ ಒಂದು ವಿಷನ್ ಇಟ್ಟಿರ್ತಾರೆ, ಸ್ವಲ್ಪ ಕಾಮಿಡಿ ಜೊತೆಗೆ ಒಂದು ಸೀರಿಯಸ್ ಪೋರ್ಷನ್ನ ತೋರಿಸುವಂಥ ರೀತಿ ಏನಾದರೂ ಮಾಡ್ತಾರೆ. ಆ್ಯಂಡ್ ಈ ಪ್ರಾಜೆಕ್ಟ್ಗೋಸ್ಕರ ನಾನು ತುಂಬ ಹೋಪಲ್ಲಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ಇಬ್ಬನಿ ತಬ್ಬಿದೆ ಇಲೆಯಲ್ಲಿ ಯಾವುದೇ ಕಾರಣಕ್ಕೂ ಫಸ್ಟ್ ಡೇ ಅಷ್ಟು ರೆಸ್ಪಾನ್ಸ್ ಇರಲಿಲ್ಲ, ಒಂದು ಸ್ಮೂತಾಗಿ ಆಡಿಯನ್ಸ್ನ ಗೇನ್ ಮಾಡ್ಕೊಂಡು ಹೋಗ್ತಾ ಇದೆ. ಅದು ಅಂದರೆ ಇದ್ರದ್ದೊಂದು ಪೊಟೆನ್ಷಿಯಲ್ ಜನರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಕ್ರಾಫ್ಟಿಂಗ್ ನಾನು ಹೇಳ್ತಾ ಇದ್ದೇನೆ, ಲವ್ ಸ್ಟೋರಿನ ಕ್ರಾಫ್ಟಿಂಗ್ ಮಾಡೋ ರೀತಿಯಲ್ಲಿ ಇರುವಂಥದ್ದು ಒಳ್ಳೆ ಸಕ್ಸಸ್ನ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಏನೇ ನೀವೆಲ್ಲರೂ ಈ ವಿಡಿಯೋನ ನೋಡ್ಕೊಂಡು ಬಂದಿರ್ತೀರ ಅಂತ ಅಂದ್ಕೊತೀನಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು. ಅವರೇನೋ ನ್ಯೂಸ್ ರಿಪೋರ್ಟರ್ ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ, ನಮಗೇನು ಮಾಡೋದಕ್ಕಾಗುತ್ತೆ. ಆದರೆ ಬಿಡಿ, ನಾನು ಹೆಸರು ಹೇಳೋದಕ್ಕೆ ಹೋಗಲ್ಲ. ನಾನು ಒಬ್ರ ಬಗ್ಗೆ ಅಪ್ರಿಷಿಯೇಷನ್ ಮಾಡಬೇಕು. ಕಿಚ್ಚ ಸುದೀಪ್ ಅವರು ಎಷ್ಟು ಲೈಕ್ ಒಂದು ಮೆಚೂರಾಗಿ ಮಾತಾಡ್ತಾರಲ್ವ, ನನಗೆ ತುಂಬಾ ಖುಷಿ ಆಯಿತು. ತಪ್ಪು ಮಾಡಲಿ ಮಾಡ್ದಲೇ ಇರಲಿ, ನಾವೇನು ಸಾಚಾಗಳಲ್ಲ, ನಮ್ದು ಏನಿದೆ ಅದು ನೋಡ್ಕೊಂಡು ಹೋಗಬೇಕು. ಆದಷ್ಟು ನ್ಯೂಸ್ನ ಕವರ್ ಮಾಡೋದಿದೆ. ಅಂದರೆ ಅವ್ರು ಹೇಳಿದ ಮಾತಿನ ಅರ್ಥ ಏನು ಗೊತ್ತಾ, ಮೀಡಿಯಾದವ್ರಿಗೆ ಹೊಡೆದಂಗೆ ಒಂದು ಮಾತು ಹೇಳಿದ್ದಾರೆ. ಏನಂತಂದರೆ, ನಿಮಗೆ ತಾಕತ್ತಿದ್ರೆ, ಅವ್ರು ಹೇಳಿರೋದನ್ನು ಇಂಡೈರೆಕ್ಟಾಗಿ ಹೇಳಿದರು, ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ರೆ ಈಗ ಕರ್ನಾಟಕದಲ್ಲಿ ನಡೀತಿರೋಂಥ ಸಿಚುವೇಶನ್ ಏನಿದೆಯಲ್ಲ, ಹೆಣ್ಮಕ್ಳ ಮೇಲೆ ಆಗ್ತಿರೋಂಥ ದೌರ್ಜನ್ಯ ಏನಿದೆಯಲ್ಲ, ಅದನ್ನು ನಿಮಗೆ ತಡೆಯೋಕ್ಕಾದರೆ ನ್ಯೂಸ್ ಮೀಡಿಯಾ ಪವರ್ ಅಂತ ಏನು ಅಂತ ತೋರ್ಸೋಕ್ಕಿದ್ರೆ, ಗಂಡಸೇ ಆಗಿದ್ದರೆ ತೋರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟು ಬಿ ಹಾನೆಸ್ಟ್ ತುಂಬಾ ಅಪ್ರಿಷಿಯೇಷನ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದೀರಾ, ನೀವು ಮೂವಿ ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದರೆ ನೀವು ಪ್ರಮೋಷನ್ ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ಬೇರೆಯವ್ರನ್ನ ಕಾಲೆಳೆದು ನೀವು ಪ್ರಮೋಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಿಮಗೇನು ಗೊತ್ತಾ, ನಿಮಗೆ ಏನೇ ಮಾಡೋದಿದ್ರು ಕೂಡ ನಿಮಗೆ ಡಿ ಬಾಸ್ ಅವರ ವಿಷಯ ಬೇಕಾಗಿದೆ. ಏನೇ ಮಾಡೋದಿದ್ರು ಕೂಡ ಡಿ ಬಾಸ್ ಅವ್ರ ವಿಷಯ ಬೇಕಾಗಿದೆ. ಇದೇ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನನ್ನ ಕೆಲವ್ರು ಹೇಳ್ತಾರಲ್ಲ, ಲೈಕ್ ನಿನಗೆ ಡಿ ಬಾಸ್ ಬಗ್ಗೆ ಮಾತಾಡಿದ್ರೇ ವ್ಯೂಸ್ ಸಿಗೋದು ಅದಕ್ಕೆ ಅಂತ. ನೆಗೆಟಿವ್ ಆಗಿ ಮಾತಾಡೋದೇನೆ ಜಾಸ್ತಿ ವ್ಯೂಸ್ ಬಂದಿರುವಂಥದ್ದು. ಹೋಗಿ ಹಿಸ್ಟ್ರಿನ ಚೆಕ್ ಮಾಡ್ಕೋಬೋದು, ಬೇರೆಯವ್ರು ಯಾವುದೇ ವೀಡಿಯೋ ಆಗಿರಲಿ. ಯಾಕೆಂದರೆ ನೆಗೆಟಿವ್ ಆಗಿ ಮಾತಾಡಿರೋರ ಬಗ್ಗೆ ಮಾತ್ರ ವ್ಯೂಸ್ ಜಾಸ್ತಿ ಇರುವಂಥದ್ದು, ಪಾಸಿಟಿವ್ ಆಗಿ ಮಾತಾಡಿರೋರಿಗೆ ವ್ಯೂಸ್ ತುಂಬಾ ಕಡಿಮೆ ಬಂದಿದೆ. ಆ ಥರ ಅಂದ್ಕೊಂಡು ನಾನೇನಾದರೂ ಮಾತಾಡಿದ್ದಿದ್ರೆ, ವ್ಯೂಸ್ನ ತಲೆಯಲ್ಲಿ ಹಿಡ್ಕೊಂಡು ಏನಾದ್ರು ಹೇಳಿದಿದ್ರೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ಕೊತಿದ್ದೆ. ಆದರೆ ಜೆನ್ಯೂನಾಗಿ ಮಾತಾಡಬೇಕಾದ್ರೆ ಅದು ಅರ್ಥ ಆಗುತ್ತೆ. ನನಗೆ ಯಾರು ಅರ್ಥ ಮಾಡ್ಕೊಳ್ತಾರೋ ಬಿತ್ತೋ ಗೊತ್ತಿಲ್ಲ, ಆದರೆ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಏನಿದಾರಲ್ಲ ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ. ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಏನು ವಿಷಯ ಗೊತ್ತಾ, ಕ್ಯಾಮ್ರಾ 360 ಬೇಕಾಗಿದೆ, ಒಂದು ವೈರ್ಲೆಸ್ ಮೈಕ್ ಬೇಕಾಗಿದೆ. ನಾನು ಅಂದರೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಿಮ್ಮ ಮುಂದೆ ಎಂಟರ್ಟೈನಿಂಗ್ ವೀಡಿಯೋಸ್ನ ತರಬೇಕು ಅಂತ ಇಷ್ಟಪಡ್ತೀನಿ. ಸೊ ಸ್ವಲ್ಪ ವೀಡಿಯೋ ಲೇಟಾಗಿ ಬಂದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದರೆ ಇನ್ನು ಸ್ವಲ್ಪ ದೊಡ್ಡ ವೀಡಿಯೋನ ತರಬೇಕು ಅಂತ ಇಷ್ಟಪಡ್ತೀನಿ. ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್.